ಹೆಲೋ, ನಮಸ್ತೆ. ಇವತ್ತು ನಾನು ನಿಮಗೆ ಮನೆಯಲ್ಲಿರ್ತಕ್ಕಂಥ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಹೆಂಗೆ ನಿಮ್ಮ ಹಾರ್ಟ್‌ನ ಹೆಲ್ತಿಯಾಗಿಟ್ಕೊಳ್ಳೋದು ಹಾಗೂ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ದಂಗೆ ಬಿ.ಪಿ, ಕೋಪ, ಟೆನ್ಷನ್ನು ಏನು ಜಾಸ್ತಿ ಆಗ್ದಂಗೆ ಹೆಂಗೆ ಮೇಂಟೈನ್ ಮಾಡೋದು ಹಾಗೂ ಸಿಂಪಲ್ ಎಕ್ಸಸೈಸಸ್ ಆ್ಯಂಡ್ ಸಿಂಪಲ್ ವಾಕ್ ಮನೆಯಲ್ಲೇ ನೀವು ಯಾವ ಥರ ನಿಮ್ಮ ಹಾರ್ಟ್‌ನ ಹೆಲ್ತಿ ಮೇಂಟೈನ್ ಮಾಡ್ಬೋದು, ನಿಮ್ಮ ಹಾರ್ಟ್‌ನ ಆರೋಗ್ಯ ಹೆಂಗೆ ಕಾಪಾಡ್ಕೋಬೋದು, ಕೊಲೆಸ್ಟ್ರಾಲ್ ಹೆಂಗೆ ನಾರ್ಮಲ್ ಇಟ್ಕೋಬೋದು ಅನ್ನೋದ್ರ ಬಗ್ಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ನೋಡಿ, ಇದು ಮೇಥಿನ ನೋಡಿ, ಈ ಮೇಥಿನ ಏನು ಮಾಡಬೇಕು, ನೈಟ್ ನೀರಲ್ಲಿ ನೆನೆಸಿಡಬೇಕು ಗ್ಲಾಸಲ್ಲಿ. ಓಕೆನಾ? ನೆನೆಸಿಟ್ಬಿಟ್ಟು ನೀರು ನಿಮಗೆ ಎಷ್ಟು ತಗನಂತೆ ಯೂಸ್ ಮಾಡ್ಕೋಬೋದು. ಫುಲ್ ಹಾಫ್ ಗ್ಲಾಸ್ ಇಲ್ಲ 1 ಗ್ಲಾಸ್ ವಾಟ್ರಿಗೆ 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. 1 ಟೀ ಸ್ಪೂನ್, ಸಮ್ಟೈಮ್ಸ್ ಯು ಕ್ಯಾನ್ ಯೂಸ್ 1.5 2 ಸ್ಪೂನ್ ಹಾಕ್ಕೋಬೋದು. ಹಾಕಿ ನೆನೆಸಿಟ್ಕೋಬೇಕು. ಬೆಳಗ್ಗೆ ಎದ್ದು ಈ ನೆನೆಸಿಟ್ಟಕ್ಕಂಥ ಮೇಥಿನ ಬಾಯ್ಲ್ ಮಾಡಬೇಕು. ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಬಾಯ್ಲ್ ಮಾಡಿದಾಗ ಆ ವಾಟ್ರ್ ಕಲರ್ ಸ್ವಲ್ಪ ಚೇಂಜ್ ಆಗತ್ತೆ. ಚೇಂಜ್ ಆದಮೇಲೆ ಆ ನೀರನ್ನ ತೆಗೆದು ಪಕ್ಕ ಇಟ್ಕೋಬೇಕು. ಓಕೆನಾ? ಇಟ್ಕೊಂಡು ಈ ಮೇಥಿ ನೀರನ್ನ ಕುಡಿಯೋದ್ರಿಂದ ನಿಮಗೆ ಹಾರ್ಟು ಹೆಲ್ತ್ ಮೇಂಟೈನ್ ಮಾಡ್ಬೋದು, ಕೊಲೆಸ್ಟ್ರಾಲು ಕಡಿಮೆ ಆಗುತ್ತೆ, ನಿಮ್ಮ ಹಾರ್ಟ್ ಹೆಲ್ತಿಯಾಗಿರುತ್ತೆ. ಆ್ಯಂಡ್ ಜೀರಾ ಬೆಳಗ್ಗೆ ಈ ಮೇಥಿ ವಾಟ್ರ್ ಆದಮೇಲೆ ಆದರೂ ಕುಡಿಬೋದು. ಇಲ್ಲ ಅಂದರೆ ಆಲ್ಟರ್ನೇಟಿವ್ ಒಂದು ದಿನ ಮೇಥಿ ವಾಟ್ರ್, ಒಂದು ದಿನ ಜೀರಾ ವಾಟ್ರ್ ಈ ಥರನೂ ಮಾಡ್ಬೋದು. ಈ ಮಿಕ್ಸ್ ಮಾಡೋದು ಚೆನ್ನಾಗಿರಲ್ಲ, ಸಪ್ರೇಟಾಗಿ ಕುಡಿದ್ರೆ ಚೆನ್ನಾಗಿರ್ತದೆ. ಓಕೆನಾ? ಈ ಜೀರಾನ ಸೇಮ್ ವಾಟ್ರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸ್ಕೊಂಡು ಜೀರಾ ನೀರನ್ನ ಕುಡೀರಿ. ಕೆಲವರು ಈ ಜೀರಾನ ಪೌಡರ್ ಮಾಡ್ತಾರೆ. ಪೌಡ್ರ್ ಮಾಡಿಕೊಂಡು ಮಾಮೂಲಿ ಉಗುರು ಬೆಚ್ಚಗೆ ನೀರಲ್ಲಿ ಹಾಕ್ಕೊಂಡು ಕುಡಿತಾರೆ. ಅದು ನಮಗೆ ಅನ್ಕಂಫರ್ಟೇಬಲ್ ಅನಿಸುತ್ತೆ, ಅಷ್ಟು ಚೆನ್ನಾಗಿರಲ್ಲ. ಬಟ್ ಇದು ನೀವು ವಾಟ್ರಲ್ಲಿ ಚೆನ್ನಾಗಿ ಕುದಿಸ್ಕೊಂಡು ಬೆಳಗ್ಗೆ ಈ ಜೀರಾ ನೀರನ್ನ ಕುಡಿದ್ರೆ ಟೇಸ್ಟಾಗೂ ಇರುತ್ತೆ. ನಿಮ್ಮ ಹಾರ್ಟ್ ಹೆಲ್ತ್ನ ಕಾಪಾಡ್ಬೋದು, ಕೊಲೆಸ್ಟ್ರಾಲು ಕಡಿಮೆ ಆಗತ್ತೆ, ಬಿ.ಪಿನೂ ಕಡಿಮೆ ಆಗತ್ತೆ. ಓಕೆನಾ? ಮುಖ್ಯವಾಗಿ ಇವತ್ತು ನಾನು ಚಾಕ್ಲೇಟ್ ಬಗ್ಗೆ ಹೇಳ್ತಾ ಇದ್ದೀನಿ, ಹಾರ್ಟ್ ಹೆಲ್ತ್ ಮೇಂಟೈನ್ ಮಾಡೋಕ್ಕೆ. ಇವಾಗ ಅವಕಾಡೋ ತುಂಬ ಎಕ್ಸ್ಪೆನ್ಸಿವ್ ಎಲ್ಲ ತಿನ್ನಬೇಕು, ಅದು ಇದು ಒಂಥರ ಹಾರ್ಟ್ ಹೆಲ್ತ್ಗೋಸ್ಕರ. ಬಟ್ ಏನಂದರೆ ನೋಡಿ, ಇದು ಡಾರ್ಕ್ ಚಾಕ್ಲೇಟ್ 55% ಓಕೆ ಅಂತ ಹಾಕಿದ್ರು. 60, 65, 80 ಎಲ್ಲನೂ ಬರುತ್ತೆ. ಬಟ್ ಇಲ್ಲಿ ನೋಡಿ, ಡಾರ್ಕ್ ಚಾಕ್ಲೇಟೇ ಇರಬೇಕು. ಕೋಕೋ ಪೌಡ್ರು ಅದೆಲ್ಲ ಇರುತ್ತೆ. ಬಟ್ ಇದು ಬೆಸ್ಟ್, ದ ಡಾರ್ಕ್ ಚಾಕ್ಲೇಟ್ ಅಂತ ತಗೊಳ್ಳಿ. ನಾನು ಶುಗರ್ ಫ್ರೀನ ತಗೊಂಡಿದ್ದೀನಿ. ಇದು ಸ್ವಲ್ಪ ಪ್ರೈಸ್ ಕಡಿಮೆಗೆ ಸಿಗುತ್ತದ, ಅದಕ್ಕೆ ಇದನ್ನು ನಾನು ಪ್ರಿಫರ್ ಮಾಡ್ತಾ ಇದ್ದೀನಿ. ಸೊ ನಾನು ಯೂಸ್ ಮಾಡ್ತಾ ಇದ್ದೀನಿ, ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆನಾ? ಶುಗರ್ ಫ್ರೀ ಇರುತ್ತೆ, ಇಲ್ಲಂದರೆ ಶುಗರ್ ಇರೋವು ಇದ್ದಾವೆ, ಡ್ರೈ ಫ್ರೂಟ್ ಕಂಟೆಂಟ್ ಇದೆ, ಯಾವುದಾದ್ರೂ ತಗೊಳ್ಳಿ. ಡಾರ್ಕ್ ಚಾಕ್ಲೇಟ್ ತಗೊಳ್ಳಿ, ಒಳ್ಳೆಯದು. ಓಕೆನಾ? ಬಟ್ ಶುಗರ್ ಇರೋರು ಶುಗರ್ ಫ್ರೀನೇ ಯೂಸ್ ಮಾಡಿ. ಶುಗರ್ ಏನಿಲ್ಲ, ಚೆನ್ನಾಗಿದೆ, ನಾರ್ಮಲ್ ಆಗಿರೋರು ಸೊ ವಿತ್ ಶುಗರ್ ಆ್ಯಡೆಡೇ ಸಿಗ್ತವೆ, ಅವಾದರೂ ತಗೊಂಡು ಈ ಚಾಕ್ಲೇಟ್ನ ನೀವು ತಿನ್ನಬೇಕು. ಯಾವಾಗ ತಿನ್ನಬೇಕು ಈ ಡಾರ್ಕ್ ಚಾಕ್ಲೇಟ್ ಅಂದರೆ, ಯಾವಾಗಾದರೂ ತಿನ್ಬೋದು. ದ ಬೆಸ್ಟ್ ಟೈಮ್ ಬೆಳಗ್ಗೆ 10 ಗಂಟೆ, 11, 12 ಗಂಟೆ ಒಳಗಡೆ. ಇವಾಗ ಟಿಫನ್ ಹೆಂಗೂ 9 ಗಂಟೆಗೆ ತಿಂದಿರ್ತೀವಿ, ಅದು ಆದಮೇಲೆ ಒಂದೊಂದು ಪೀಸ್ನ ಈ ಚಾಕ್ಲೇಟ್ ತಿನ್ನೋದ್ರಿಂದ ನಿಮ್ಮ ಹಾರ್ಟ್ ಹೆಲ್ತಿಯಾಗಿರುತ್ತೆ. ಓಕೆನಾ? ಓಕೆ, ಮತ್ತು ಟೇಸ್ಟಾಗೂ ಇರುತ್ತೆ, ಚೆನ್ನಾಗಿರುತ್ತೆ. ಇನ್ನೊಂದು ಹೇಳ್ಕೊಡ್ತೀನಿ ಇದ್ರ ಜೊತೆಯಲ್ಲಿ ನಿಮ್ಮ ಹೆಲ್ತ್ ಮೇಂಟೈನ್ ಮಾಡೋದು. ನೀವು ಕೋಕೋನಟ್ ವಾಟ್ರನ್ನ ಕುಡೀರಿ. ಕೋಕೋನಟ್ ವಾಟ್ರನ್ನ ಯಾವಾಗಂದರೆ ಅವಾಗ ಕುಡಿಬಹುದು. ಬಟ್ ನಾನು ಪ್ರಿಫರ್ ಮಾಡೋದು, ಓಕೆ, ಆಸ್ ಎ ಹೆಲ್ತ್ ಪ್ರೊಫೆಷನಲ್ ಇದ್ದೀನಿ ನಾನು. ಆದ್ದರಿಂದ ನಾನು ನಿಮಗೆ ತಿಳಿಸ್ತಕ್ಕಂಥದ್ದು ಏನಂದರೆ, ಕೋಕೋನಟ್ ವಾಟ್ರ್ ಯಾವತ್ತೂ ನೀವು ಟಿಫನ್ 9 ಗಂಟೆಗೆ ತಿಂದಿದ್ರೆ ಕೋಕೋನಟ್ ವಾಟ್ರನ್ನ 11 ಗಂಟೆಗೆ ಕುಡಿಬೇಕಾಗತ್ತೆ, 2 hours ಆದಮೇಲೆ. ಓಕೆ, 9 o'clock ಟಿಫನ್ ತಿಂದಿದ್ರೆ ಅಂದ್ಕೊಳ್ಳಿ, 10 to 11 ಏನಾದರೂ ಚಾಕ್ಲೇಟ್ ತಿನ್ನಿ, ಅದು ಇದು ತಿನ್ನಿ, ಗ್ಯಾಪ್ ಬಿಡಿ. 10, 11 ಬಿಟ್ಬಿಟ್ಟು ಆಫ್ಟರ್ 11 ಕೋಕೋನಟ್ ವಾಟ್ರನ್ನ ಕುಡೀರಿ. ಓಕೆನಾ? ಕುಡಿಯೋದ್ರಿಂದ, ಈ ಥರ ಮಾಡೋದ್ರಿಂದ ಆ ಕೋಕೋನಟ್ ವಾಟರಲ್ಲಿ ಇರ್ತಕ್ಕಂಥ ಎಲ್ಲ ಬೆನಿಫಿಟ್ಸು ನಿಮ್ಮ ಬಾಡಿಗೆ ಸೇರುತ್ತೆ. ಆ ಸ್ಟಮಕ್ಕು ಬಾಡಿಗೆ ಸೇರಿ ಬಾಡಿ ಮುಖಾಂತರ ಹಾರ್ಟ್ಗೆ ಹೋಗುತ್ತೆ. ಮತ್ತು ಇದೆಲ್ಲದ್ರ ಜೊತೆಯಲ್ಲಿ ಇವು ಫುಡ್ ತಗೊತೀರಾ, ತಿನ್ನೋದ್ರ ಬಗ್ಗೆ. ಓಕೆನಾ? ಮನೇಲಿ ಇರ್ತಕ್ಕಂಥದ್ದೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆನಾ? ಇದ್ರ ಜೊತೆಯಲ್ಲಿ ಏನು ಗೊತ್ತಾ, ವಾಕಿಂಗ್
ಮನೆಯಲ್ಲೇ ಅಟ್ಲೀಸ್ಟ್ ಒಂದು 20 ಮಿನಿಟ್ಸ್ ಆದರೂ ವಾಕಿಂಗ್ ಮಾಡಿ. ಓಕೆನಾ? ಮನೆಯಲ್ಲಿ ಹಾಗಿಲ್ಲ, ಆ ಮನೆ ಮುಂದೆ ಪ್ಲೇಸ್ ಇದ್ದರೆ ಅಲ್ಲಿ ಮಾಡಿ, ಇಲ್ಲ ಟೆರೇಸಲ್ಲಿದ್ದರೆ ಟೆರೇಸಲ್ಲಿ ವಾಕ್ ಮಾಡಿ, ಇಲ್ಲಾಂದರೆ ಏನಾದರೂ ತರಕಾರಿ ತಗೊಳ್ಳೋಕ್ಕೆ ಬ್ಯಾಗ್ ತೊಗೊಂಡು ಹಂಗೆ ಹೋಗಿ ನೀವು ಹಂಗೆ ವಾಕ್ ಮಾಡ್ಕೊಂಡು ಬನ್ನಿ. ಓಕೆನಾ? ಇದು ಆಗಿಲ್ಲ ಅಂದರೆ ನಿಮ್ಮ ಕೈಲಿ ಆಗೋದೇ ಇಲ್ಲ. ಇವಾಗ ತುಂಬ ಟಯರ್ಡ್ ಆಗಿದೆ, ಸ್ಟ್ರೆಸ್ ಇದೆ, ಸುಸ್ತಾಗ್ತಿದೆ, ನಂಗೆ ಇಷ್ಟ ಇಲ್ಲ ವಾಕಿಂಗ್ ಹೋಗೋದು ಅನಿಸಿದ್ರೆ, ತುಂಬ ಬಿಸಿಲು ಬೇಜಾರಿದ್ರೆ, ನೀವು ಮನೆಯಲ್ಲೇ ಕೂತ್ಕೊಂಡು ಏನು ಮಾಡಬೇಕು ಗೊತ್ತಾ? ನಿಮ್ಮ ಬಾಡಿ ಪಾರ್ಟ್ಸ್ನ ಶೇಕ್ ಮಾಡಬೇಕು, ಅಟ್ಲೀಸ್ಟ್ ಕದಲಿಸ್ಬೇಕು. ಏನು, ಲೆಗ್ನ ಒಂದು ಕಾಲನ್ನ ಫಸ್ಟು ಶೇಕ್ ಮಾಡಿ, ಮತ್ತು ಇನ್ನೊಂದು ಕಾಲನ್ನ ಕೂತ್ಕೊಂಡೆ ಸರಿ ಹ್ಯಾಂಡನ್ನು ಫಸ್ಟು ರೈಟ್ ಹ್ಯಾಂಡ್ ಶೇಕ್ ಮಾಡಿ, ನೆಕ್ಸ್ಟು ಲೆಫ್ಟ್ ಹ್ಯಾಂಡ ಶೇಕ್ ಮಾಡಿ, ಈ ಥರ. ಮತ್ತು ಶೋಲ್ಡರ್ನು ಶೇಕ್ ಮಾಡಬೇಕು, ಮತ್ತು ನಿಂತ್ಕೊಂಡು ಹಿಪ್ನ ಲೈಟಾಗಿ ಮೂಮೆಂಟ್ ಕೊಟ್ಟು ಅದು ಶೇಕ್ ಮಾಡಬೇಕು. ಈ ಥರ ಒಂದು 20 ನಿಮಿಷ ಮಾಡಿ. ಸೊ ನಿಮಗಿದು ಆಗಲ್ವಾ? ಒಂದು ಬೆಸ್ಟ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಮನೇಲಿ ಟಿ ವಿ ಹಾಕ್ರಿ, ಲೈಟಾಗಿ ಸಾಂಗ್ ಇಟ್ಕೊಂಡು ಲೈಟಾಗಿ ಸಾಂಗ್ ಜೊತೆ ಮೂಮೆಂಟ್ಸ್ ಕೊಡಿ ಬಾಡಿನ. ಇದು ಕೆಲವರು ಏನೋ ಹಾಡ್ತಾವಳೆ ಮನೇಲಿ ಡ್ಯಾನ್ಸ್ ಅಂದ್ಕೊತಾರೆ, ಆದರೆ ಅಲ್ಲ. ಅವರು ಮನೆಯಲ್ಲಿ ಬಾಡಿ ಮೂಮೆಂಟ್ಸ್ ಕೊಟ್ಕೊತಾರೆ ಯಾರು ಇಲ್ದಿದ್ದಾಗ, ಆದ್ದರಿಂದ ಅವರು ಹೆಲ್ತಿಯಾಗಿರ್ತಾರೆ. ಓಕೆನಾ? ಬಾಡಿ ಮೂಮೆಂಟ್ಸ್ ಆ್ಯಂಡ್ ಹ್ಯಾಂಡ್ ಲೆಗ್ ಶೇಕಿಂಗು ಆ್ಯಂಡ್ ನೆಕ್, ಇಂಪಾರ್ಟೆಂಟಾಗಿ ನೆಕ್ ಶೇಕ್ ಮಾಡಬೇಕು. ಇದೆಲ್ಲನೂ ನಿಮಗೆ ಹೆಲ್ತಿ. ಓಕೆನಾ? ಈ ವಸ್ತು ಮನೇಲಿರ್ತಕ್ಕಂಥ ಮದ್ದೆ ನೀವು ರೆಗ್ಯುಲರಾಗಿ ತಗೋಬೇಕು, ಆವಾಗ ನಿಮ್ಮ ಹಾರ್ಟ್ ಹೆಲ್ತಿ ಆಗಿರುತ್ತೆ. ಓಕೆ, ಇವತ್ತಿಗೆ ಹಾರ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ್ಯಂಡ್ ಕೋಕೋನಟ್ ವಾಟರ್ ಹೆಂಗೆ ತಗೋಬೇಕು, ಅದರ ಬೆನಿಫಿಟ್ಸು ಇದೆಲ್ಲ ನಾನು ನೆಕ್ಸ್ಟ್ ವೀಕ್ ವಿಡಿಯೋಲ್ಲ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು. ಬಾಯ್.